ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗುತ್ತೋ, ಧರ್ಮ ಅವನತಿ ಕಡೆಗೆ ಸಾಗುತ್ತೋ ಅಂತಹ ಸಂದರ್ಭದಲ್ಲೆಲ್ಲ ಲೋಕ ಕಲ್ಯಾಣಕ್ಕಾಗಿ ಭಗವಾನ್ ವಿಷ್ಣು ಅವತಾರವನ್ನು ಎತ್ತಿ ಬರ್ತಾ ಇರ್ತಾನೆ. ಇದಂತೂ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದನ್ನು ನಾವು ಹಿಂದೂ ಪುರಾಣಗಳಲ್ಲಿ ಹಾಗೆ ಭಗವದ್ಗೀತೆಯಲ್ಲಿ ಕೂಡ ಕಾಣ್ಬೋದು. ಈಗಾಗಲೇ ವಿಷ್ಣುವಿನ 9 ಅವತಾರಗಳು ಮುಗಿದಿವೆ. ಇವುಗಳಲ್ಲಿ 4 ಅವತಾರಗಳು ಕೃತಯುಗದಲ್ಲಿ, 3 ಅವತಾರಗಳು ತ್ರೇತಾಯುಗದಲ್ಲಿ, ಇನ್ನು 1 ಅವತಾರ ದ್ವಾಪರ ಯುಗ, ಹಾಗೆ ಇನ್ನೊಂದು ಅವತಾರ ಕಲಿಯುಗದ ಪ್ರಾರಂಭದಲ್ಲಿ ಸಂಭವಿಸಿವೆ. ಇನ್ನು ವಿಷ್ಣುವಿನ ಕೊನೆಯ ಅವತಾರ ಇದೇ ಕಲ್ಕಿ ಅವತಾರ. ಇದು ಕೂಡ ಕಲಿಯುಗದ ಅಂತ್ಯದಲ್ಲಿ ಸಂಭವಿಸಬಹುದು ಅಂತ ಹೇಳಲಾಗುತ್ತೆ. ಹಾಗಾದರೆ ಈ ಕಲ್ಕಿ ಅವತಾರ ಜನ್ಮ ತಾಳೋದು ಎಲ್ಲಿ? ಈ ಸ್ಥಳವನ್ನು ಈಗ ನೋಡಬಹುದಾ ಅಥವಾ ಇಲ್ವಾ? ಈ ಸ್ಥಳಕ್ಕೆ ಭೇಟಿ ನೀಡುವಂಥ ಪ್ರಯತ್ನವನ್ನು ಯಾರಾದರೂ ಹಿಂದೆ ಮಾಡಿದ್ರಾ? ಅದರ ಔಟ್ಕಮ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಕಲ್ಕಿ ವಿಷ್ಣುವಿನ 10ನೇ ಅವತಾರ. ಇತ್ತೀಚೆಗೆ ರಿಲೀಸ್ ಆದಂತಹ ಬಾಲಿವುಡ್ ಸಿನಿಮಾ ಕಲ್ಕಿಯಲ್ಲೂ ಕೂಡ ಕಲ್ಕಿ ಅವತಾರ ಯಾವ ಥರ ಜನ್ಮ ತಾಳುತ್ತೆ ಅನ್ನೋದರ ಬ್ರೀಫ್ ಓವರ್ ವ್ಯೂವನ್ನು ನೀವು ನೋಡಿರಬಹುದು. ಬಹಳ ಅದ್ಭುತವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಕಲ್ಕಿ ಬರ್ತ್ ಪ್ಲೇಸ್ ಅಂತ ಹೇಳಿದಾಗ ಎಲ್ರಿಗೂ ತಕ್ಷಣ ನೆನಪಾಗುವಂತಹ ಪ್ರದೇಶ ಇದೆ ಶಂಬಾಲ. ಕಲ್ಕಿ ನಿಜವಾಗಿಯೂ ಈ ಒಂದು ಸ್ಥಳದಿಂದ ಹುಟ್ಟಿ ಬರ್ತಾನ ಅಥವಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ವಿಷ್ಣು ಪುರಾಣದಲ್ಲಿ ಮತ್ತು ಅದರಲ್ಲಿ ಸಬ್ ಡಿವಿಷನ್ ಆದಂತಹ ಕಲ್ಕಿ ಪುರಾಣದಲ್ಲಿ ನಾವು ಇದರ ಉಲ್ಲೇಖವನ್ನು ನೋಡ್ಬೋದು. ಕೇವಲ ಹಿಂದೂ ಪುರಾಣದಲ್ಲಿ ಅಷ್ಟೇ ಅಲ್ಲ, ಟಿಬೆಟ್ನ ಕಾಲಚಕ್ರ ಅನ್ನುವಂಥ ಗ್ರಂಥದಲ್ಲೂ ಸಹ ಯೂಟೋಪಿಯನ್ ಐಡಿಯಾಲಜಿ ಅಂದರೆ ಸತ್ಯಯುಗದ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ. ಹಾಗೂ ಅದು ಹೇಗಿರುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಟಿಬೆಟ್ನ ಬೌದ್ಧ ಧರ್ಮದ ಅನುಯಾಯಿಗಳು ಸಹ ಈ ಕಾಲಚಕ್ರ ಗ್ರಂಥವನ್ನು ನಂಬ್ತಾರೆ. ಹಾಗೆ ಕಲ್ಕಿ ಶಂಬಾಲ ಪ್ರದೇಶದಿಂದ ಹುಟ್ಟಿ ಬರುವಂತಹ ವಿಚಾರವನ್ನು ಕೂಡ ಬಲವಾಗಿ ನಂಬ್ತಾರೆ. ಹಿಂದೂ ಪುರಾಣ ಮತ್ತು ಈ ಟಿಬೆಟ್ನ ಕಾಲಚಕ್ರ ಗ್ರಂಥದ ಪ್ರಕಾರ ಹಿಮಾಲಯದ ಎಲ್ಲೋ ಒಂದು ಕಡೆ ಈ ಯೂಟೋಪಿಯನ್ ಸಾಮ್ರಾಜ್ಯ ಇದೆ ಮತ್ತು ಈ ಸ್ಥಳದಿಂದಲೇ ಕಲ್ಕಿ ಹುಟ್ಟಿ ಬರ್ತಾನೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಈ ಶಂಬಾಲ ನಾವಿರುವಂತಹ ಪ್ರದೇಶದಂತೆ ಅಲ್ಲ. ಇದು ಅತ್ಯಂತ ಪ್ರಶಾಂತವಾದಂತಹ ಜಾಗ. ಇಲ್ಲಿನ ಜನಕ್ಕೆ ಅನ್ಯಾಯ ಅಂದ್ರೇನು, ಅಧರ್ಮ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಅಂತಹ ಅದ್ಭುತ ಸ್ಥಳ ಈ ಶಂಬಾಲ. ಸ್ನೇಹಿತರೆ, ನಾವು ಎಲ್ಲ ಜಾಗದ ಥರ ಈ ಶಂಬಾಲ ಪ್ರದೇಶವನ್ನು ನೋಡಬಹುದಾ ಅಂತ ಕೇಳಿದರೆ ಸಾಧ್ಯನೇ ಇಲ್ಲ. ಹಾಗಾದರೆ ಇದನ್ನು ಯಾರು ನೋಡಬಹುದು ಅಂತ ನೀವು ಕೇಳಬಹುದು. ಈ ಕಲ್ಕಿ ಪುರಾಣ ಹಾಗೆ ಕಾಲಚಕ್ರ ಗ್ರಂಥದ ಪ್ರಕಾರ ಇದನ್ನು ಯಾರು ನೋಡಬಹುದು ಅಂತ ಹೇಳಿದರೆ ಸಪ್ತರ್ಷಿಗಳು, ಚಿರಂಜೀವಿಗಳು. ಅಂದರೆ ಭೂಮಿಯ ಮೇಲೆ ಯಾರು ಸಪ್ತ ಋಷಿಗಳು ಇದ್ದರೋ ಹಾಗೆ ಚಿರಂಜೀವಿಗಳಾಗಿ ಉಳಿದಿದ್ರೋ ಅಂಥ ವ್ಯಕ್ತಿಗಳು ಮಾತ್ರ ಇದನ್ನು ನೋಡಬಹುದು, ಕಾಣಬಹುದು ಅಂತ ಹೇಳ್ಬೋದು. ಮತ್ತು ಇನ್ಯಾರೋ ನೋಡೋಕ್ಕಾಗಲ್ವಾ ಅಂತ ಹೇಳಿದರೆ ಇನ್ನೂ ಕೆಲವು ಮನುಷ್ಯರು ಇದನ್ನು ನೋಡ್ಬೋದು. ಎಂಥ ವ್ಯಕ್ತಿಗಳು ಅಂತ ಹೇಳಿದರೆ, ಯಾವ ಮನುಷ್ಯರು ತನ್ನಲ್ಲಿರುವಂತಹ ಕುಂಡಲಿಯನ್ನು ಜಾಗೃತ ಮಾಡಿಕೊಂಡಿರ್ತಾರೋ, ಅಂದರೆ ಪ್ರತಿ ಮನುಷ್ಯನಲ್ಲೂ ಕೂಡ 7 ಚಕ್ರಗಳು ಇರ್ತವೆ. ಯಾರು ತಮ್ಮ ಸಾಧನೆಯಿಂದ ಈ ಚಕ್ರಗಳ ಆ್ಯಕ್ಟಿವೇಶನ್ ಮಾಡ್ತಾರೋ, ಅದು ಧ್ಯಾನ ಮಾರ್ಗದಿಂದ ಆಗಿರ್ಬೋದು ಅಥವಾ ಕರ್ಮಯೋಗದಿಂದ ಆಗಿರ್ಬೋದು, ಅಂಥವರು ಮಾತ್ರ ಇದನ್ನು ಕಾಣ್ಬೋದು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಈ ಶಂಬಾಲವನ್ನು ಹುಡುಕುವಂಥ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗಿದ್ದು ಎಷ್ಟೋ ವರ್ಷಗಳ ಹಿಂದೆ. ಅಲೆಕ್ಸಾಂಡರ್ನಿಂದ ಹಿಡಿದು ನಾಜಿ ಪಾರ್ಟಿಯ ಮುಖ್ಯಸ್ಥ ಅಡಾಲ್ಫ್ ಹಿಟ್ಲರ್ವರೆಗೂ ಈ ಶಂಬಾಲವನ್ನು ಹುಡುಕುವಂಥ ಪ್ರಯತ್ನ ನಡೆದಿದೆ. ಆದರೆ ಇದರ ಔಟ್ಕಮ್ ಮಾತ್ರ ಶೂನ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಜರ್ಮನ್ ಪೊಲಿಟಿಷಿಯನ್ ಅಡಾಲ್ಫ್ ಹಿಟ್ಲರ್ ಬಗ್ಗೆ ನಿಮಗೆಲ್ಲ ತಿಳಿದಿದ್ದೇ ಇದೆ. ಈತನ ಪಕ್ಷದ ಚಿಹ್ನೆಯನ್ನು ನೀವೆಲ್ಲ ಗಮನಿಸಿರ್ಬೋದು. ಸ್ವಸ್ತಿಕದ ಚಿಹ್ನೆ ಈತನ ಪಕ್ಷದ ಚಿಹ್ನೆ ಆಗಿತ್ತು. ಸೊ ಇದರಿಂದ ಹಾಗೆ ಕೆಲವು ಉಲ್ಲೇಖಗಳ ಪ್ರಕಾರ
ನಮಗೆ ತಿಳಿದು ಬರುವಂತಹ ವಿಚಾರ ಏನಂದರೆ, ಹಿಟ್ಲರ್ ಕೂಡ ಸಂಸ್ಕೃತ ಭಾಷೆಯ ಹಾಗೆ ಯೋಗ, ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಕುತೂಹಲವನ್ನು ಹೊಂದಿದ್ದ ಅಂತ ಹೇಳೋದು. ಇಂತಹ ಕುತೂಹಲದಿಂದಲೇ ಶಂಬಾಲ ಪ್ರದೇಶದಲ್ಲಿದ್ದಂತಹ ಅತ್ಯಂತ ಪ್ರೀಶಿಯಸ್ ಸ್ಟೋನ್ ಚಿಂತಾಮಣಿ, ಇದೊಂದು ಮ್ಯಾಜಿಕಲ್ ಸ್ಟೋನ್, ಪ್ರಪಂಚದ ಯಾವುದೇ ವಸ್ತುವನ್ನು ಕೇಳಿದರೆ ತಂದು ಕೊಡುವಂತಹ ತಾಕತ್ತನ್ನು ಹೊಂದಿರುವಂತಹ ಚಿಂತಾಮಣಿ ಇದು. ಕಲ್ಕಿ ಯಾವಾಗ ಹುಟ್ಟಿ ಬರ್ತಾನೋ ಅವಾಗ ಈ ಮಣಿಯನ್ನು ತನ್ನ ಕಿರೀಟದಲ್ಲಿ ಧರಿಸಿರ್ತಾನೆ ಅಂತ ನಂಬಿಕೆ. ಅಂಥ ಚಿಂತಾಮಣಿಯ ಅನ್ವೇಷಣೆಗಾಗಿ ಹಿಟ್ಲರ್ ತನ್ನ ಪಾರ್ಟಿ ಸದಸ್ಯರೊಂದಿಗೆ ಶಂಬಾಲವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿದ. ಸ್ನೇಹಿತರೆ, ನಿಜವಾಗ್ಲೂ ಹಿಟ್ಲರ್ಗೆ ಶಂಬಾಲ ಅನ್ನುವಂತಹ ಸುಂದರ ಪ್ರಪಂಚವನ್ನು ನೋಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ಈ ಶಂಬಾಲವನ್ನು ಆತ ಹುಡುಕಿ ಹೊರಟಿದ್ದೇ ಈ ಚಿಂತಾಮಣಿಗಾಗಿ. ಈ ಶಂಬಾಲವನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಂತಹ ಇನ್ನೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಇವನೇ ರಷ್ಯನ್ ಕವಿ ನಿಕೋಲಸ್ ರೋಯಿಚ್. ಈತ ಆ ಯುನಿಕ್ ಪ್ಲೇಸನ್ನು ನೋಡಬೇಕು, ಅಲ್ಲಿನ ಜನ ಹೇಗಿರ್ತಾರೆ, ಆ ಜಗತ್ತು ಯಾವ ರೀತಿ ತುಂಬಿದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಅದನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಆದರೆ ಈತ ಹುಡುಕ್ತಾ ಭಾರತದ ಉತ್ತರಾಖಂಡ ರಾಜ್ಯದ ಯಾವುದೋ ಒಂದು ಪ್ರದೇಶದಲ್ಲಿ ನಿಧನ ಆದ ಅಂತ ಹೇಳಲಾಗುತ್ತೆ. ಹೀಗೆ ಈ ಕಲ್ಕಿ ಬರ್ತ್ ಪ್ಲೇಸ್ ಶಂಬಾಲವನ್ನು ಹುಡುಕಿ ಹೊರಟಂತಹ ವ್ಯಕ್ತಿಗಳು ದಾರಿ ಮಧ್ಯದಲ್ಲೇ ಸತ್ತೋಗಿರುವಂತಹ ಅನೇಕ ಉದಾಹರಣೆಗಳನ್ನು ಕೆಲವೊಂದು ಉಲ್ಲೇಖಗಳಲ್ಲಿ ನಾವು ಕಾಣಬಹುದು. ಸ್ನೇಹಿತರೆ, ಇದಾಗಿತ್ತು ಕಲ್ಕಿ ಬರ್ತ್ ಪ್ಲೇಸ್ ಶಂಬಾಲ ಬಗೆಗಿನ ಚಿಕ್ಕ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ನೋಡೋಣ. ಧನ್ಯವಾದಗಳು.